ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಸ್ಫೋಟಕ ವಿಡಿಯೋಗಳು ಲಭ್ಯವಾಗಿದ್ದಾವೆ. ಶಂಕಿತ ಉಗ್ರನಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಮೊಬೈಲ್ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ, ಬಿಂದಾಸ್ ಲೈಫ್ ಲೀಡ್ ಮಾಡೋದಕ್ಕೆ ಅವಕಾಶ ಇದೆ. ಶಂಕಿತ ಉಗ್ರ ಮೊಬೈಲ್ ಬಳಕೆ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಐಸಿಸ್ ಶಂಕಿತ ಉಗ್ರ ಶಕೀಲ್ಗೆ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇರೋದು 5 ಸ್ಟಾರ್ ಟ್ರೀಟ್ಮೆಂಟ್. ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿಯನ್ನ ಮಾಡ್ತಾ ಇದ್ದವನು ಈ ಶಕೀಲ್. ಆತನ ಕೈನಲ್ಲಿ ಮೊಬೈಲ್ ಬಹಳ ಬಿಂದಾಸ್ ಆಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆತ ಅದನ್ನ ಯೂಸ್ ಮಾಡ್ತಿದ್ದಾನೆ. ಬೆಂಗಳೂರಿನ ತಿಲಕ ನಗರದವನು ಈ ಜುಹಾದ್ ಹಮೀದ್. ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಗಮನಿಸ್ತಾ ಇದ್ದೀರಿ. ಆ ವಿಡಿಯೋನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆತ ಮಾತನಾಡೋ ಭಾಷೆ ಅರ್ಥ ಆದ್ರೆ ಆತ ಯಾವ ರೀತಿ ಪಾಸ್ವರ್ಡ್ ಗಳನ್ನ ಕ್ರ್ಯಾಕ್ ಮಾಡ್ತಾನೆ ಜೈಲಲ್ಲಿ ಇದ್ಕೊಂಡು ಅನ್ನೋದಕ್ಕೆ ಸಾಕ್ಷಿ ಸಿಗುತ್ತೆ. ಎಂಥ ವಿಪರ್ಯಾಸ ನೋಡಿ ಇರೋ ಜೈಲಿನಲ್ಲಿ. ಆದ್ರೆ ಅದೇ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಎಂಥ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಕೈದಿಗಳಿಗೆ. ನಾವು ಅಂದ್ಕೊಳ್ತೀವಿ ಪರಪ್ಪನ ಅಗ್ರಹಾರದಲ್ಲಿ ಸೆರೆಯಾಗಿರುವಂಥವ್ರು, ಅಲ್ಲಿ ಶಿಕ್ಷೆಗೆ ಒಳಪಟ್ಟಿರುವಂಥವ್ರು, ಅಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳು ಪಾಪ ಪ್ರಜ್ಞೆಯಲ್ಲಿದ್ದಾರೆ ಅಂತ ಹೇಳಿದ್ದು. ಪಾಪ ಪ್ರಜ್ಞೆಯಲ್ಲ, ಹೊರಗಡೆ ಏನ್ ಸೌಲಭ್ಯ ಸಿಗ್ತಾ ಇದೆಯೋ ಅಂಥ ಸೌಲಭ್ಯ ಒಳಗಡೆನೆ ಸಿಗ್ತಾ ಇದೆ. ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಇಂಟರ್ನೆಟ್ ಲಭ್ಯ ಇದೆ, ಬಹಳ ಆರಾಮಾಗಿ ಬಹಳ ಬಿಂದಾಸ್ ಆಗಿ. ಅದಾತ ರೇಪೇ ಮಾಡಿರ್ಲಿ ಅಥವಾ ದೇಶದ್ರೋಹದ ಚಟುವಟಿಕೆನೇ ಮಾಡಿರ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಅಷ್ಟು ಆರಾಮಾಗಿ ಮೊಬೈಲ್ ಬಳಕೆ ಆಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ. ನಾಚಿಕೆ ಆಗ್ಬೇಕು ಪರಪ್ಪನ ಅಗ್ರಹಾರದ ಅಧಿಕಾರಿಗಳಿಗೆ, ಜೈಲಾಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಮತ್ತೊಮ್ಮೆ ಪರಪ್ಪನ ಅಗ್ರಹಾರದ ಮಾನ ಮರ್ಯಾದೆ ಹರಾಜಾಗೋಗ್ಬಿಟ್ಟಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಶಂಕಿತ ಉಗ್ರನ ಕೈನಲ್ಲೂ ಮೊಬೈಲ್, ಯಾವುದೋ ಕೊಲೆ ಮಾಡಿ ಹೋದವನ ಕೈನಲ್ಲೂ ಮೊಬೈಲ್, ಯಾವುದೋ ಗೋಲ್ಮಾಲ್ ಕೇಸಲ್ಲಿ ಅಂದರಾದವನ ಕೈನಲ್ಲೂ ಮೊಬೈಲ್. ಇದೇನು ಪರಪ್ಪನ ಅಗ್ರಹಾರ ಜೈಲೋ ಅಥವಾ 5 ಸ್ಟಾರ್ ಹೋಟೆಲ್ಲೋ ಅಂತ ಹೇಳಿ ಸತ್ತಾರ್? ವಿದ್ಯಾಶ್ರೀ, ಶಂಕಿತ ಉಗ್ರನ ಕೈಯಲ್ಲಿರೋದು ಕೇವಲ ಅದೊಂದು ಮೊಬೈಲ್ ಮಾತ್ರ ಅಲ್ಲ, ಅದು ದೇಶದ ವಿಧ್ವಂಸಕ ಕೃತ್ಯಕ್ಕೆ ಅಧಿಕಾರಿಗಳೇ ಕಲ್ಪಿಸಿರುವಂತಹ ವೇದಿಕೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ಶಂಕಿತ ಉಗ್ರ ಏನಿದ್ದಾನೆ ಈತ ಅಪ್ಲಿಕೇಶನ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ವ್ಯಕ್ತಿ. ಅಂದ್ರೆ ಉಗ್ರರ ಟೀಮ್ ನಲ್ಲಿ ಅಪ್ಲಿಕೇಶನ್ ಅಲ್ಲಿ ಜೊತೆಗೆ ಈ ತರ ನೆಟ್ವರ್ಕ್ ವಿಚಾರದಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರುವಂತಹ ವ್ಯಕ್ತಿ. ಅಂತವನ ಕೈಗೆ ಇವರು ಮೊಬೈಲ್ ಕೊಡುವ ಮೂಲಕ ದೇಶದಲ್ಲಿ ಮತ್ತೊಂದು ವಿಧ್ವಂಸಕ ಕೃತ್ಯಕ್ಕೆ ಇವರೇ ವೇದಿಕೆ ಕಲ್ಪಿಸಿದ್ರ ಅನ್ನೋ ಪ್ರಶ್ನೆ, ಆಕ್ರೋಶದ ಪ್ರಶ್ನೆ ಕೂಡ ಇದೀಗ ಮೂಡುತ್ತೆ. ಈತ ಏನಿದ್ದಾನೆ ಈತ ಒಂದು ಟೀಮ್ ಮಾಡಿ ಯೂತ್ಸ್ ಅಂದ್ರೆ ರ್ಯಾಡಿಕಲೈಸಿಂಗ್ ಯೂತ್ಸ್ ಎನ್ಐಎ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಮೆಮೊ ತೋರಿಸುವ ಸಂದರ್ಭದಲ್ಲಿ ರ್ಯಾಡಿಕಲೈಸಿಂಗ್ ಯೂತ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಈತ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಉಗ್ರ ಕೃತ್ಯಗಳಿಗೆ ಪ್ರಚೋದನೆ ಮಾಡ್ತಾ ಇದ್ದ, ಜೊತೆಗೆ ನೇಮಕಾತಿ ಮಾಡುವಂತ ಒಂದು ಕೆಲಸ ಮಾಡ್ತಿದ್ದ ಆರೋಪ, ಪ್ರಬಲವಾಗಿರುವಂತಹ ಆರೋಪ ಈತನ ಮೇಲೆ ಇರುವಂತದ್ದು. ಜೊತೆಗೆ ಈತನ ಮೇಲೆ ಇರುವಂತಹ ಸೆಕ್ಷನ್ಗಳೇನಿದೆ ಅಂದ್ರೆ ಒಂದು ದೇಶ ವಿರೋಧಿ ಕೃತ್ಯ, ದೇಶ ವಿರೋಧಿ ಪಿತೂರಿ ಆಗಿರ್ಬೋದು, ದೇಶ ವಿರೋಧಿ ಕೃತ್ಯಕ್ಕೆ ಸಂಚಾಗಿರ್ಬೋದು, ದೇಶ ವಿರೋಧಿ ಕೃತ್ಯಕ್ಕೆ ಯುವಕರ ನೇಮಕಾತಿ ಮಾಡುವಂತಹ ಪ್ರಬಲ ಸೆಕ್ಷನ್ಗಳ ಅಡಿಯಲ್ಲಿರುವಂತಹ ಈ ಒಂದು ಶಂಕಿತನ ಕೈಗೆ ಇವರು ಮೊಬೈಲ್ ಕೊಟ್ಟಿರುವಂತಹ ಆರೋಪ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಡಿಯೋ ಲಭ್ಯ ಆಗಿದೆ. ಈತ ಯಾವ ರೀತಿಯಾಗಿ ಯುವಕರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾನೆ ನೋಡೋದಾದ್ರೆ, ಈತ ಮೊದಲಿಗೆ ಈ ಹಿಂದೆ ಸಿರಿಯಾದಲ್ಲಿ ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಇಲ್ಲಿರುವಂತಹ ಯುವಕರನ್ನ ಕರ್ಕೊಂಡು ಹೋಗಿ, ನೋಡಿ ಇಲ್ಲಿರುವಂತಹ ಮುಸ್ಲಿಮರ ಪರಿಸ್ಥಿತಿ ಇದು, ಇಲ್ಲಿ ಹೆಣ್ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ, ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬ್ರೈನ್ ವಾಶ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದ. ಜೊತೆಗೆ ಒಂದಿಷ್ಟು ಯುವಕರನ್ನು ಸಿರಿಯಾದ ಸಂಘರ್ಷ ಪೀಡಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವರ ಮೈಂಡ್ ವಾಶ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದ. ಈ ಹಿನ್ನೆಲೆ 2020ರಲ್ಲಿ ಎನ್ಐಎ ಈತನ ಅರೆಸ್ಟ್ ಮಾಡುತ್ತೆ. ಅರೆಸ್ಟ್ ಮಾಡುವ ಮುಂಚೆ ಸಿರಿಯಾದಲ್ಲಿ ನಡೆದಂತಹ ಒಂದು ಬ್ಲಾಸ್ಟ್ ಪ್ರಕರಣದಲ್ಲಿ ಈತನ ಲಿಂಕ್ ಸಿಗುದು, ಅಲ್ಲಿ ಸತ್ತಂತಹ ವ್ಯಕ್ತಿಗಳ ತನಿಖೆ ಅವರ ಹಿನ್ನೆಲೆ ಕೆದಕಿದಾಗ ಬೆಂಗಳೂರಿನ ಲಿಂಕ್ ಸಿಗುತ್ತೆ, ಬೆಂಗಳೂರಿನ ತಿಲಕನಗರದ ಲಿಂಕ್ ಸಿಗುತ್ತೆ. ಈ ಒಂದು ಲಿಂಕ್ ನ ಮೇಲೆ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಈತ ಕೂಡ ವಿದೇಶಕ್ಕೆ ಹಾರಲು ಸಜ್ಜಾಗಿದೆ ಅನ್ನೋ ಮಾಹಿತಿ ಎನ್ಐಎ ಅಧಿಕಾರಿಗಳು ಸಿಗುತ್ತೆ. ಏರ್ಪೋರ್ಟ್ ಅಲ್ಲಿ ಈತನ ಲಾಕ್ ಮಾಡಿ 2 ವರ್ಷಗಳ ಸುದೀರ್ಘವಾದ ವಿಚಾರಣೆ ಕೂಡ ಮಾಡಿರ್ತಾರೆ. ಈತನ ಅರೆಸ್ಟ್ಗೂ ಮುನ್ನ ಕೂಡ ಎನ್ಐಎ ತುಂಬಾ ವರ್ಕ್ ಮಾಡಿ ಕಷ್ಟಪಟ್ಟು ಈತನ ಅರೆಸ್ಟ್ ಮಾಡುತ್ತೆ. ಅಷ್ಟೆಲ್ಲ ಮಾಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ತಂದು ಬಿಟ್ರೆ ಇಲ್ಲಿರುವಂತಹ ಅಧಿಕಾರಿಗಳು ದುಡ್ಡಿಗೋಸ್ಕರ ದೇಶ ವಿರೋಧಿಗಳ ಜೊತೆ ಕೈ ಜೋಡಿಸಿದ್ರ ಅಂದ್ರೆ ಅವರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಿದ್ದ ಅನ್ನೋ ಪ್ರಶ್ನೆ ಮೂಡುತ್ತೆ. ಈತನ ಕೈಯಲ್ಲಿರುವಂತದ್ದು ಕೇವಲ ಅದು ಮೊಬೈಲ್ ಮಾತ್ರ ಅಲ್ಲ, ನಾನೀಗ ಎಕ್ಸ್ಪ್ಲೈನ್ ಮಾಡಿದಂತೆ ವಿಧ್ವಂಸಕ ಕೃತ್ಯಕ್ಕೆ ಮಾಡಬೇಕಂದು ವೇದಿಕೆಯನ್ನೇ ಅಧಿಕಾರಿಗಳು ದುಡ್ಡಿನಾಸೆ ಕಲ್ಪಿಸಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾರ್ ನಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.